ಯಾಕೆ ನನಗೆ ಹಿಂಗೆ ಚಂದ ಐತದೆ ಅಪ್ಪರ ಚಂದ ಐತೆ ನೋಡಿ ಕುಂದ್ರಾತ ಬ್ಯಾಸರ ಆದ್ರ ಹ್ಞೂ ಮನೆ ಇಲ್ಲೇ ಬಂದು ಕುಂದಿರ್ತೀನಿ. ಅವರು ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಮಾವ್ರ ಕೆಲ್ಸಕ್ಕೆ ಹೋದ್ಮೇಲೆ ಇಲ್ಲೇ ಬಂದು ಕುಂದಿರ್ತೀನಿ ನೋಡು. ನಮ್ಮ ಮನ್ಯಾಗ ಹೋಗ್ಬೇಕು ಇದು ಭಾಳ ಬ್ಯಾಸರ ಆಕೈತಿ. ಅವಾಗ ಇಲ್ಲೇ ಬಂದು ಕೂತ್ಬಿಡ್ತೀನಿ. ಅದ್ರಾಗ ನಿಮ್ಗೆ ನೆನಪು ಅಂದ್ರೆ ಇಲ್ಲೇ ಬಂದು ಕೂತ್ಬಿಡ್ತೀನಿ. ನನಗೆ ಹೋಗೋದೇ ಇಲ್ಲ. ಯಾಕೆ ನಂಗೆ ಒಂದು ಮಾತು ಹೇಳಿ. ಹಾಂ ಹೇಳಮ್ಮ. ನೀ ಖುಷಿ ಆಗೋದಿಲ್ಲ. ಏ ಅಮ್ಮ ಇದಕ್ಕೆ ಮಾತು ನಾನು ಖುಷಿ ಆಗೋದಿಲ್ಲ. ನಮ್ಮವ್ರು ಹೆಂಗೆ ಚಂದ ಹಾಕೋತಾರೆ. ಏನೇ ಕಷ್ಟ ಇರಲಿ ಏನೇ ಇರಲಿ ಸ್ವಲ್ಪ ಹೆಂಗೆ ಬಿಟ್ಟಾರೆ. ಅವರು ಹಂಗೆ ಸ್ವಲ್ಪ ಮುಂಗೋಪಿ ಅದಾರ ಅಷ್ಟೇ. ಆದರೂ ನನ್ನ ಮಗ ಥರನೇ ಹಾಕೋತಾರೆ. ಆ ಪ್ರೀತಿ ಮಾಡ್ತಾರೆ. ಬಕೆಟ್ ಟೈಪ್ ಅಷ್ಟೇ ಅವರಿಗೆ. ಹಂಗೆ ಅನ್ನಿಸ್ತಾರೆ ಒಟ್ಟಿಗೆ ಅದು ಭಾಳ ಚಲೋ ಅದಾರ ಮಮ್ಮಿ ಪಪ್ಪ ನಂಗೆ. ಅವರು ಹಿಂಗೆ ಆ ಪ್ರೀತಿ ಇದ್ರೂ ನಾನು ತೋರಿಸೋದಿಲ್ಲ ಎಲ್ಲ ಕೆಡ್ತೀನಿ ಅಂತ ಅಷ್ಟೇ. ಆ ಪ್ರೀತಿ ಇದ್ದರೆ ನನ್ನ ನೀವು ಖುಷಿ ಇದ್ರೆ ಸಾಕ್ರ. ನಾನು ನಿಂದೇ ಭಾಳ ನೆನಪ. ಲಕ್ಷ್ಮಿ ಚಲೋ ಇಟ್ಟ ತಗೋಬೇಕು. ನಿಂದೇ ಭಾಳ ನೆನಪು ನನಗೆ. ನೀವು ಗಡಿಯೋ ಏನಿದೆಯೋ ಅಂತ ಇದೇ ಚಿಂತೆ ಆಗಿರ್ತೀನಿ ನಾವು. ನಿಮ್ಮ ಅಕ್ಕ ಹತ್ರ ಹಿಂಗ ಬರ್ಕೊತೀವಿ ಇರ್ತಲ್ಲ. ನಿಮ್ಮ ಅಕ್ಕ ಏನು ಹೌದು ಗೊತ್ತಾಗ್ತಿರ್ಲಿಲ್ಲ. ಕರೆ ಹೇಳ್ಕೊಂಡ್ರೆ ಜೊತೆ ಕರ ಮಾಡ್ತೀನಿ ನಾನು. ಯಾಕೆ ಇದು ತರ ಮಾಡ್ತೀನಿ. ಯಾಕೆ 15 ದಿನ ಆಯ್ತು ಕರ್ಕೊಂಡು ಹೋಗಿ ಮತ್ತೆ ಕರೆ ಕರ್ಕೊಂಡು ಹೋಗಿಲ್ಲ. ನಾನು ನಿಮ್ಮಿಬ್ಬರು ನೋಡು ಭಾಳ ಆಸೆ ಇತ್ತು. ಅದ್ರಾಗ ನಾನು ನೋಡು ಭಾಳ ಆಸೆ ಇತ್ತು ಬಂದ್ಬಿಟ್ಟೆ ನೋಡು. ಏ ಅಮ್ಮ ಜಗ ಯಾಕೆ ಮಾಡ್ತಿ ಕರ್ಕೊಂಡು ಬರ್ತಿರಲ್ಲ ಇನ್ನೊಂದು ಸತ್ತಿನಕ್ಕೆ ಹೋಗಿ ಬಿಡ. ಏನಿತ್ತು ಬಿಡ ಕರಿ. ನೀ ಹೆಂಗದಿ ಹೇಳ ಸಾಕು. ನಾ ಆರಾಮದಿನಮ್ಮ. ನೀನು ನಮಗೆ ಏನು ಚಿಂತೆ ಮಾಡ್ಬೇಡ. ನನಗದ ಲಕ್ಷ್ಮಿ ಚಿಂತೆ. ಈಗ ನನ್ನ ಜೊತೆ ಮದುವೆ ಮಾಡ್ಬೇಕು. ಪಾಪಿನ ಭಾಳ ಸಮಯ ಆಯ್ತು. ಇನ್ನೇ ಬಸ್ತಾಗ ಏನು ನಂಗದೇ ಚಿಂತೆ ಹಿಡ್ದೈತಿ. ಅಕ್ಕಿ ಬಿಡು ಆರಾಮದ. ಅಕ್ಕಿನೇ ನಿವಾಸಕ್ಕೆ ಏನಿಲ್ಲ. ಆರಾಮದ ಆಕೆ ಇನ್ನೇನು ಚಿಂತೆ ಮಾಡ್ಬೇಡ. ಅಂದ್ರು ಅಮ್ಮ ನಂಗೆ ನೀವು ಭಾಳ ನೆನಪತ್ತು. ಭಾಳ ಒಳಗತ್ತು ನಂಗೆ ನೀನು ನೆನೆಸ್ಕೊಂಡು ಎಲ್ಲಿ ನೀನು ಮುಂದೆ ಹೋದ್ರೆ ನೀವು ಅವ್ರಿಗೆ ಕುಂದಿರ್ತೀರಿ. ನಾ ಹೇಳಕ್ಕೆ ಹೋಗುದಿಲ್ಲ. ನಂಗೆ ಭಾಳ ನೆನಪತ್ತೀನಿ ನೀನು. ನಂಗೂ ನೀವು ಭಾಳ ನೆನಪತ್ತೀವ. ಏನು ಮಾಡೋದು ಭಾಳ ಅಂದ್ರೆ ಭಾಳ ನೆನಪತ್ತೀನಿ. ನೀನು ಬಿಟ್ಟಿರೋಕೆ ಆಗಲ್ಲ. ಏನು ಮಾಡಬೇಕು ಹೆಣ್ಣಾಗುತ್ತೆ ಆದ್ಮೇಲೆ ಮಕ್ಕಳು ಮದುವೆ ಮಾಡಿ ಕಳಿಸಬೇಕು. ಹೆಣ್ಣು ಕುಲಕ್ಕೆ ಹೊಂಟಾರಲ್ಲ ಹಂಗಾಯ್ತು. ನಾವು ಇಟ್ಟ ಪ್ರೀತಿ ಮಾಡಿ ಇಟ್ಟು ಬಳಸಿದ್ರು ಒಂದೊಂದು ದಿವಸ ಯಾರ್ಯಾರಿಗೆ ದಾರಿ ಅದು ಕೊಡಿಬೇಕು. ಅವಾಗ ಅವ್ರ ಜೀವನ ಹೆಂಗೈತೆ ಗೊತ್ತಾಕೈತಿ. ಏನು ಮಾಡೋದು ಹೆಣ್ಣಾಗ್ಬಿಟ್ಟಾದ್ಮೇಲೆ ಇಷ್ಟೆಲ್ಲ ಅನುಭವಿಸಬೇಕು. ಅಮ್ಮ ಕರೇನಿ ಆಡಿ ಬರೋದು 20-25 ವರ್ಷ ಬೆಳೆದ್ಮೇಲೆ ನಮ್ದಲ್ಲ ಅನ್ಕೋದು ಭಾಳ ದುಃಖ ಆಕೈತಮ್ಮ. ಇನ್ಮೇಲೆ ಇದೇ ನಮ್ಮ ಮನೆ ಅದು ನಮ್ಮ ಮನೆ ಅಲ್ಲ ಅಂತ ಯಾರು ಹೇಳಿದ್ರೆ ನಂಗೆ ಐತಿ ಭಾಳ ವಜ್ಜೆ ಆಗ್ಬಿಡ್ತೈತಮ್ಮ. ಭಾಳ ತ್ರಾಸ ಆಕೈತಿ. ಹೆಂಗೆ ನನ್ನ ಮನೆ ಅಲ್ಲ ಅನ್ಬೇಕು. ಈಗ ಒಂದು 2 ದಿನ ಬಂದಿದ್ದೀನಿ. ನನ್ನ ಮನೆ ಐತಿ ಹಿಂಗೆ ಅನ್ಲಮ್ಮ ಅನ್ಸೋದೇ ಇಲ್ಲ ಮನಸ್ಸಿನಾಗ. ಎಷ್ಟೇ ಗಂಡ ಪ್ರೀತಿ ಕೊಟ್ರೂ ಅವ ಅಪ್ಪ ಕಟ್ಟನೂ ಆಗುದಿಲ್ಲ. ಭಾಳ ತ್ರಾಸ ಆಕೈತಿ ನಂಗಾರ. ಏನು ಮಾಡ್ಬೇಕು ಹೇಳು. ಭಾಳ ಅಂದ್ರೆ ಭಾಳ ದುಃಖ ಆಕೈತಮ್ಮ. ನಮ್ಮ ಅಪ್ಪನ ಬಿಟ್ಟು ಇಲ್ಲೂರಿದು ಭಾಳ ಕಷ್ಟ ಆಕೈತಿ. ಒಂದೊಂದ್ಸರಿ ಇವತ್ತು ಊರಿಗೆ ಹೋಗ್ಬಿಟ್ಲೆ ಬಂದ್ಬಿಡ್ಲೇನು ಇದೆಲ್ಲ ಯಾಕೆ ಬೇಕು ಅನಿಸ್ತೈತಿ. ನಿಮ್ಮಿಬ್ಬರು ನೆನಪಾಗಿ ಮತ್ತೆ ನಿನ್ನ ತಲೆ ಕೆಳಗೆ ಆಗಾಪತ್ ನಾ ಇಲ್ಲೇ ಏಟಕ್ಕೆ ಆಸ್ಪತ್ರೆ ಇಲ್ಲೇ ಇರ್ತೀನಮ್ಮ. ಏನು ಮಾಡ್ಬೇಕು ಹೆಣ್ಣಾಗುತ್ತೆ ಆದ್ಮೇಲೆಲ್ಲ ಅನ್ಭವಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಹೆಣ್ಣಿಗೆ ಇಷ್ಟೆಲ್ಲ ತ್ಯಾಗ ಮಾಡಬೇಕು. ಹೆಣ್ಣೆ ತ್ಯಾಗನೇ ಆಗ್ಬೇಕು ಯಾಕೆ. ಇಷ್ಟೆಲ್ಲ ನಾವು ನಮ್ಮ ತ್ಯಾಗ ಮಾಡಿ ಬಂದ್ರು ನಮಗೆ ಒಳ್ಳೆಯವ್ರ ಅನ್ನೋದೇ ಇಲ್ಲ ಯಾರು. ನಾ ಎಷ್ಟಾದ್ರೂ ನನ್ನ ಮನೆಗೆ ನಾವು ಎಷ್ಟೇ ಇಲ್ಲಿ ಕೆಲಸ ಮಾಡಲಿ ಎಷ್ಟೇ ಇಲ್ಲ ಮಾಡಲಿ ನಮ್ಮ ಹೆಸರು ಯಾರು ಬರೋದೇ ಇಲ್ಲ. ನಮ್ಗೆ ಆ ಮನೆಯವರು ಹೊರಗಿನವರೇ ಇರ್ತಾರೆ. ಈ ಮನೆಯವರು ಹೊರಗಿನವರೇ ಇರ್ತಾರೆ. ಸಣ್ಣ ಮನೆಯವ್ರು ಯಾವತ್ತೂ ನಮಗೆ ಹೊರಗೆ ಇಡ್ತಾರೆ. ಹೊರಗಿನವರ ತಂದ್ಕೊಳ್ಳೋದೇ ಇಲ್ಲ. ಏನು ಮಾಡ್ಬೇಕು ಅಂದ್ರೂ ಏನು ಹಾಲಿ ಏನೇ ಮಾಡಲಿ ನಾವೇ ಸಂಭಾಳಿಸ್ಬೇಕು. ನಾವೇ ಹೊಂದಾಣಿಕೆ ಆಗಿ ಹೋಗ್ಬೇಕು ನಾವು. ನಾ ಹೇಳೋದು ಇಷ್ಟೇ ನಿಂಗೆ. ಯಾರು ಏನು ಅನ್ಲಿ ವಾಪಸ್ ಮಾತಾಡಕ್ಕೆ ಹೋಗ್ಬೇಡ. ನಮ್ಮವರೇ ಅನ್ಕೊಂಡು ಮಾತು ಕಟ್ಟ ಹಾಕೊಂಡ್ಬಿಡಿ ಅಷ್ಟೇ. ಬ್ಯಾಟ್ರಿ ಮಾಡ್ಕೋಬೇಡ ಸುಟ್ಟು ಮಾಡ್ಕೋಬೇಡ. ಎಲ್ಲ ನಿಮ್ಮವರೇ ಅನ್ಕೋತು ಹೋಗು ಎಲ್ಲ ಹೋಗ್ತು. ನಾನು ಇಷ್ಟು ವರ್ಷ ಹಂಗೆ ಬಿಟ್ಟಿಲ್ಲ ಹಂಗೆ ಮಾಡ್ಕೊತ ಬಂದೀನಿ ಅಷ್ಟೇ. ಇನ್ನೂ ನಾ ಅದೇ ಹೇಳೋದು. ಮತ್ತೇನು ಹೇಳಿ ಇನ್ನೂ ಹೇಳೋಕ್ಕಾಗೋದಿಲ್ಲ. ಅಷ್ಟೇ ಹೊಂದಾಣಿಕೆ ಮಾಡಿದ್ರು ನಮ್ಮವ್ರ ಅನ್ಸೋದೇ ಇಲ್ಲಮ್ಮ. ಒಂದೊಂದು ವಿಷಯಕ್ಕೆ ಅವ್ರು ಹೊರಗೆ ಇಟ್ಟೇ ಬಿಡ್ತಾರ. ಇವಾಗ ಭಾಳ ತ್ರಾಸ ಆಗ್ತೈತೆ ನನಗೆ. ನಾ ಎಷ್ಟೇ ಅವ್ರಿಗೆ ಪ್ರೀತಿ ಕೊಡ್ಲಿ ಎಷ್ಟೇ ಕಾಳಜಿ ಮಾಡ್ಲಿ ಆಮೇಲೆ ಒಂದೊಂದು ವಿಷಯಕ್ಕೆ ಹೊರಗೆ ಇಟ್ಟೇ ಬಿಡ್ತಾರ. ನಾನು ಹೇಳೋದು ಇಲ್ಲ. ಭಾಳ ಕೆಟ್ಟ ಅನಿಸ್ತೈತಿ. ಭಾಳ ಹಿಂಸೆ ಆಗ್ತೈತಿ. ಮತ್ತೆ ಇವ್ರಿಗೆ ನಮ್ಮವ್ರಂತ ತಿಳ್ಕೊಬೇಕು ಹೆಂಗೆ ತಿಳ್ಕೊತಾರಮ್ಮ ಇಂಥ ವಿಷಯಕ್ಕೆ. ಅವ ಅಪ್ಪನ ಮರ್ತು ಬಿಡತ್ತೆ ಯಾವ ಇದೆ ಹೇಳ್ತಾರವ. ನಾವೇ ಅವ್ರಿಗೆ ವಾಪಸ್ ಅಂದ್ರೆ ಹೆಂಗೆ ಆಗ್ತೈತಿ. ಅವಾಗ ಅವ್ರಿಗೆ ಎಷ್ಟು ಸಿಟ್ಟು ಬರ್ತೈತಿಲ್ಲ. ನಮಗೆ ಸಿಟ್ಟು ಬರಲ್ಲ ನಮ್ಮ ಅಪ್ಪನ ಮರಿ ಅಂದ್ರೆ ಹೆಂಗಾಗ್ತೈತಿ ಹೇಳಮ್ಮ. ಏನೇನು ಜಗತ್ತು ಇದೇವ್ರು ಭಾಳ ಕೆಟ್ಟದ. ಈ ಬಾಜಿ ಹಾಳಾಕ್ ಹೋಗ್ಬೇಡ. ಎಲ್ಲ ಇರುತ್ತೆ ಎಲ್ಲಾರ ಕಡೆ ಎಲ್ಲ ಮನೆಯವರು ಇರುತ್ತೆ. ಸ್ವಲ್ಪ ದಿನ ಮಕ್ಕಳ ಮರಿ ಆದ್ಮೇಲೆ ಏನು ಮರ್ತಿದ್ದೆ ನಾವು ನೋಡಿ ಅನ್ಕೊಳ್ಳಿ ಎಲ್ಲ ಮರ್ತು ಬಿಟ್ಟ. ನಿಮ್ಮ ಹೊಸ ಹೆಂಗದ ಅನ್ಕೋತೈತ್ಲ ಎಷ್ಟು ಇರ್ತದನ ಅದಕ್ಕೆಲ್ಲ ಮತ್ತೆ ನಿಮ್ಮ ಮುಖ ಮತ್ತೆ ಮಾಡ್ತಾನೆ ಐತಲ್ಲ ಹಂಗ ನೀವು ಎಲ್ಲ ಮರಿತೀರಿ. ಸಿಟ್ಟಿ ಮಾಡಿರಲ್ಲ. ಹ್ಞೂ ಅಮ್ಮ ಏನು ಮರಿತೀನಿ. ನನಗತ್ರ ಸಣ್ಣ ಕೂಸಾಗಿರಬೇಕು ಅಂತ ಅನಿಸ್ತೈತಿ. ಏನು ಮಾಡಿಲ್ಲ ಮಕ್ಕೋಬೇಕಂತ ಅನಿಸ್ತೈತಿ. ಭಾಳ ಬೇಜಾರಾಗ್ತೈತಿ. ಭಾಳ ಅಳು ಬರ್ತೈತಿ. ನಿನಗೆ ತಕ್ಕೊಂಡು ಬಿದ್ದು ಬಿದ್ದು ಹೇಳ್ಬೇಕು ಅನಿಸ್ತೈತಿ. ಏನು ಮಾಡಲಿ ತಗೋತೀನಿ ಏನು ಮಾಡೋಕ್ಕಾಗೋದಿಲ್ಲ. ಏನಾಗುತ್ತೆ ನಾನು ಅನ್ಭವಿಸಬೇಕತ್ತೈತಿ.
ಏನೇನು ನಾನು ಗಂಡ ಬಿಡ್ಬೇಕಂತ ಅನಿಸ್ತೈತಿ. ನೀವು ಮಾಡ್ಬೇಕು. ಭಾಳ ದುಃಖ ಆಕೈತಿ ನಂಗೆ. ಹಾಗೆ ಆಟಾಡ ಹಿಂಗಾಗಿ ನಂಗೂ ಗೊತ್ತೈತಿ. ನಿನ್ನ ನಾನು ಓದ್ತೀನಿ, ನೀವಿಬ್ಬರು ಇಲ್ಲ ನೋಡಿ ಇಬ್ಬರಿಗೂ ಒಮ್ಮೆ ಮದುವೆ ಮಾಡ್ಕೊಟ್ಬಿಟ್ಟೆ. ನೀ ಖಾಲಿ ಖಾಲಿ ಆಗ್ಬಿಡ್ತು. ನಂಗೆ ಭಾಳ ಕೆಟ್ಟ ಅನಿಸ್ತೈತಿ. ಹಾಳಾಗಿ ಹೋಗ್ಬೇಡ ಪ್ಲೀಸ್. ನೀ ಹತ್ರ ನಂಗೂ ಗೊತ್ತೈತಿ. ಅಮ್ಮ ನಂಗೆ ಒಂದೇ ಆಸೆ, ನೀವು ಮರಿಲ್ಲ ಮಕ್ಕೋಬೇಕಂತ. ಮಕ್ಕೊಳ್ಳಿ. ಈಗ ಚವ ಇದನ್ನು ಕೇಳ್ತಾರ ನೀವು ಯಾರು? ಕೇಳಬಾರ್ದ? ಬಾ ಅಮ್ಮ, ನಾನು ನಿನ್ನ ತಡಿ ಮೇಲೆ ಮಕ್ಕೊಂತು ನಂಗೆ ಎಷ್ಟೆಲ್ಲ ನನಗೆ ಬರಕತ್ತಾಗತ್ತೆ. ಚೆನ್ನಾಗಿರ್ತಾಗ ನಾನು ಲಕ್ಷ್ಮಿ ನಿನ್ನ ಮೇಲೆ ಮಕ್ಕಳ ಕೆಟ್ಟ ಜಗಳ ಮಾಡ್ತಿದ್ದೆವು, ಇಷ್ಟೆಲ್ಲ ಮಾಡ್ತಿದ್ದೆವು. ನಿನ್ನ ಕೈ ತುತ್ತು ಅನಿಸ್ತೈತಿ, ಹುಡುಕ್ತೈತಿ. ಯಾಕೆ ಇಷ್ಟು ಬೇಡಾದೇವನ್ನ ನಾನು ಸಣ್ಣ ಇರ್ಬೇಕತ್ತೆ ಅನ್ಸಕತ್ತೈತಿ. ನಿನ್ ಬಿಟ್ಟು ಹೋಗ್ಬಾರ್ದು, ನೀನು ಇವತ್ತು ನನ್ನ ಜೊತೆ ಇರ್ಬೇಕಂತ ಅನಿಸ್ತೈತಿ. ಹಂಗಿರಕ್ಕಾಗಲ್ಲ, ಮಾಯ ಮಾಡ್ಬೇಕು. ಹೆಣ್ಣಂದ್ರೆ ಫುಲ್ ಕರ್ವಿ ಕಟ್ ಮನೆಗೆ ಹೋಗಬೇಕು, ಅಲ್ಲೇ ಇರ್ಬೇಕು, ಅಲ್ಲೇ ಜೀವನ ನಡೆಸ್ಬೇಕು. ನಾನು ಹಿಂಗೆ ಅದೇನಲ್ಲ, ನೀವು ಹಂಗ ಆಗಬೇಕು. ಸ್ವಲ್ಪ ದಿನ ಎಲ್ಲ ಮರಿತಿ, ಮತ್ತಾದ್ಮೇಲೆ ಏನು ನೆನಪೇ ಇರಲ್ಲ ನಿಮಗೆ. ಚಿಂತೆ ಮಾಡ್ಬೇಡ, ನೀ ಯಾವಾಗ ಹೋಗ್ಬೇಡ. ನೀ ಹತ್ರ ನಾ ಹೆಂಗಿರ್ಲಿ ಹೇಳು, ಒಟ್ಟ ಅಳಬೇಡವ. ಭಾಗ್ಯ ಭಾಗ್ಯ ನಿನ್ ಫೋನ್ ಬರಾಕತೈತಿಯ ಭಾಗ್ಯ. ಇವ್ರು ಬದ್ರಾಕತ್ತಾರ, ಫೋನ್ ಬರಾಕತ್ತ. ಮಮ್ಮಿ ತಡಿಯಾ ಬರ್ತೀನಿ. ಭಾಗ್ಯ ಇಲ್ಲದಿ ಗಳಿಂದ ನಿನ್ ಫೋನ್ ಬರಾಕತೈತಿ, ನೋಡಿಲ್ಲ ನೀ ಒಳಗೆ ಬಂದಿ. ಇಲ್ಲರಿ ಏನೋ ನೋಡಿ ಇಲ್ರಿ. ಆಯ್ತರಿ ನೋಡ್ತೀನಿ ಯಾರತ್ತೇಳಿ. ಆಯ್ತು ನೋಡು, ಬಾ ಊಟ ಮಾಡಿ ನಿಮ್ಗೆ ಟೈಮ್ ಹೋಗೈತಿ. ಅಪ್ಪ ಬರಾತಾರತ್ತ, ಊಟ ಮಾಡೋಣ. ಅತ್ತಿಯರ್ಗು ಹಸುವಾಗಿರ್ತೈತಿ, ಊಟ ಮಾಡೋಣ ಬಾ. ಆಯ್ತ್ರಿ, 5 ನಿಮಿಷ ಬರ್ತೀನಿ. ಏ ಅಮ್ಮ, ಲಕ್ಷ್ಮೀ ಫೋನ್ ಹಚ್ಚಾಗ ನೋಡು, ಒಂದು 5-6 ಸರಿ ಹಚ್ಚಾಗ ನೋಡಿ ನೋಡು. ಹೌದಾ? ಚಿಕನ್ ಗೊತ್ತಾಗ ನಾ ಹೇಳೇ ಇಲ್ಲ. ಏನೋ ಅಪ್ಪ ಹಚ್ಚಾಗ ನಾನು ಯಾರು ಗೊತ್ತ ಹಚ್ಬಿಡ ಫೋನು. ಆಯ್ತಮ್ಮ. ಹಲೋ ಹಲೋ ಅಕ್ಕ, ಎಲ್ಲಿಟ್ಟಿದ್ದಿ ಫೋನು? ಎಷ್ಟೊತ್ತನ ಆಯ್ತು ಹಚ್ಚಾಕತ್ ನಾನು. ಇಲ್ಲ, ಅದು ಫೋನ್ ಒಳಗಿಟ್ಟಿದ್ದ. ಅಮ್ಮ ಬಂದಾರಲ್ಲ, ಅಮ್ಮನ ಜೊತೆ ಮಾತಾಡಕತ್ತಿದ್ದೆ. ನೀನು ಫೋನ್ ಒಳಗಿಟ್ಟೆ ನೋಡೇ ಇಲ್ಲ ನೋಡು. ಅಲ್ಲಕ್ಕ, ಅಮ್ಮ ಬಂದಿತ್ತು ಹೇಳ್ಬೇಕಿಲ್ಲಕ್ಕ, ನನಗೆ ಹೇಳೇ ಇಲ್ಲಲ್ಲ ನೀನು. ನನಗೆ ಗೊತ್ತಿಲ್ವ, ಒಮ್ಮೆ ಸಡನ್ ಆಗಿ ಬಂದ್ರೆ ನನಗೂ ಖುಷಿ ಒಳಗ ನಿಮ್ಗೆ ಹಚ್ಚೋದು ಮರ್ತೇ ನೋಡು. ಇಷ್ಟೊತ್ತನ ಮಾತಾಡ್ಕೊತ ಕೂತೀವಿ, ಎಲ್ಲಿ ಹಚ್ಚಕ್ಕಾಗಲಿಲ್ಲ. ಆಯ್ತು, ಅಮ್ಮ ಅಂತ ಕೊಡು. ಅಮ್ಮ ತಗೋ, ಲಕ್ಷ್ಮಿ ಮಾತಾಡ್ತಾವಪ್ಪ. ಹಲೋ ಲಕ್ಷ್ಮಿ. ಆಯ್ತು ಅಮ್ಮ, ಬರೀ ಭಾಗ್ಯ ಕಟ್ಟೆ ನೆನಪಾದ್ಲೇನು? ನಾನು ನೆನಪಾಗ್ಲಿಲ್ಲ, ನನ್ನ ಕಡೆ ಬಂದಿಲ್ಲ ನೀನು ಅಲ್ಲಿ ಹೋಗಿ. ಇಲ್ಲವ, ಇಲ್ಲೇ ಬಂದೆ ನಾನು. ನಿಮ್ಮ ಅಡ್ರೆಸ್ ಗೊತ್ತಾಗ್ಲಿಲ್ಲ ನಂಗೆ. ಹೌದು, ನಿಂಗೆ ಯಾರು ಹೇಳೋಣ ಬಂದಿದ್ದೆ? ಅಪ್ಪ ಬಂದಾರ ಇಲ್ಲಿ, ಅವರ ಹೇಳಿದ್ರು. ನಂಗೆ ಗೊತ್ತೇ ಇಲ್ಲ ನೋಡು, ಅವ್ರು ಬಂತು ನೀ ಹೇಳಿದ್ಮೇಲೆ ಗೊತ್ತು ನಂಗೆ. ನನ್ನಪ್ಪ ಬಂದಾನ? ಬಂದಾರ. ಆಯ್ತು, ನೀ ಬಾ ಇಲ್ಲಿ ಮನೆಗೆ. ಆಯ್ತು ಬರ್ತೀನಿ ಅಂತ, ಊಟ ಮಾಡಿ ಬರ್ತೀನಿ ನಾನು. ಬಾ. ಆಯ್ತು ಇರ್ಲಿ. ನಿಮ್ಮ ಅಪ್ಪ ಬಂದಾರತ್ತಲ್ಲಿ, ಅವನು ಹೇಳಾರ ನೋಡು. ನೋಡ್ಕೊತ ನಿನ್ ಬಿಟ್ಟು ಒಂದ್ ದಿನನೂ ಇರಲ್ಲ. ಯಾಕೂ ಓಡಿ ಅಂದ್ಬಿಟ್ಟಾರ, ನೀ ಎಲ್ಲ ಹೋಗಿಯಪ್ಪ. ನೋಡ್ ಪಾಪ ಯಾಕೆ ನಿನ್ ಮೇಲೆ ಪ್ರೀತಿ ಐತಿ, ನೀನೇ ಜಗಳ ಮಾಡ್ತಾ ಇದ್ದ. ಆಯ್ತು, ನಿಮ್ಮ ಅಪ್ಪನ ಹೇಳಿದ ಅಂದ್ರೆ ನಿಂತ ನಡಿ ಹೋಗ್ಬೇಕು ಹೋಗೋಣ. ಅಯ್ಯೋನ ಹಚ್ಕೊತಾವ ನಮ್ಮ ಮಮ್ಮಿ. ಬಾಕಿ ಹಾಕಕ್ ನಡಿ ಹೋಗೋಣ. ಆಯ್ತು ನಡಿ.